ಈ ಕಾರ್ಯಕ್ರಮ ಶತಶೃಂಗ ಅಂಗಸಂಸ್ಥೆ ಆಗಿದೆ. ಇದನ್ನು ನ್ಯಾಷನಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಅಂದರೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಕಡೆಯಿಂದ ನಮಗೆ ಈ ಕಾರ್ಯಕ್ರಮವನ್ನು ಪರ್ಮಿಷನ್ ಕೊಟ್ಟಿದ್ದಾರೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಭಾಗವಹಿಸಿ ತರಬೇತುದಾರರ ಕಡೆಯಿಂದ ತರಬೇತಿಯನ್ನು ಪಡೆದು ನಾಳೆಯ ಒಳ್ಳೆಯ ಪ್ರಜೆಗಳಾಗಿರ್ತಾರೆ. ಎಲ್ಲರಿಗೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸಬೇಕು ಅಂತ ಅವ್ರಿಗೆ ಇವತ್ತು ಮನವರಿಕೆ ಮಾಡಿಕೊಟ್ಟಿದೆ. ಇವತ್ತು ಪ್ರಶಸ್ತಿ ಪತ್ರಗಳನ್ನು ನೀಡಲಾಗಿದೆ. ಅವರಿಗೆಲ್ಲರೂ ಒಳ್ಳೆಯದಾಗಲಿ ಅಂತ ಮುಖ್ಯ ಅತಿಥಿಯಾಗಿ ಅಲ್ಲಿನ ಅಡಿಷನಲ್ ಸೆಕ್ರೆಟರಿ ಆಗಿದ್ದ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟ್ನ ಅಡಿಷನಲ್ ಸೆಕ್ರೆಟರಿ ಆಗಿದೆ ಅಂತ ಶ್ರೀಮಾನ್ ಅಮಿತ್ ಬೋರ್ ಅವರು ಬಂದಿದ್ದರು. ಅವರ ಕಡೆಯಿಂದ ಎಲ್ಲ ಪ್ರಶಸ್ತಿ ಪತ್ರಗಳನ್ನು ಸಲ್ಲಿಸಲಾಯಿತು ಮತ್ತು ಹೆಚ್ಚಿನ ಗಣ್ಯ ವ್ಯಕ್ತಿಗಳು ಎಲ್ಲ ಕಡೆಯಿಂದ ಬಂದಿದ್ದರು. ಎಲ್ಲರ ಕಡೆಯಿಂದ ಅವರಿಗೆ ಆಶೀರ್ವಚನ. ಆ್ಯಕ್ಚುಲ್ ಆಗಿ ಶತಶೃಂಗ ವಿದ್ಯಾಸಂಸ್ಥೆ ಬಂದು 1987-88ರಿಂದ ಪ್ರಾರಂಭ ಆಯಿತು. ಇದು ನನ್ನ ಎರಡನೇ ಮಗನಿಗೆ ಸ್ವಲ್ಪ ಅಂದರೆ ಮೈಲ್ಡ್ ಹಿಯರಿಂಗ್ ಲಾಸಿಂದ ಈ ಸಂಸ್ಥೆ ಪ್ರಾರಂಭವಾಯಿತು. ಅದು ಸಂಸ್ಥೆಗೆ ಆ ಮಗು ಪಾಠ ಮಾಡೋಕ್ಕಾಗ್ತಾ ಇರಲಿಲ್ಲ, ಹೆಸರು ಮಾತಾಡ್ತಾ ಇರಲಿಲ್ಲ ಬಾಯಲ್ಲಿ. ಅದಕ್ಕೆ 100-200 ಕಿಲೋಮೀಟ್ರ್ ಓಡಾಡಬೇಕಾಗಿತ್ತು. ಆಮೇಲೆ ಅಲ್ಲಿಂದ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೆಷಲ್ ಹಿಯರಿಂಗ್ ಡೈರೆಕ್ಟರ್ ಆದ ರತ್ನಾ ಅಂತನ್ನವರು ನಮ್ಮ ಸಂಸ್ಥೆಯಲ್ಲಿ ಕಿವುಡು ಮಕ್ಕಳ ಶಾಲೆ ಅಂದರೆ ಕಿವಿ ಕೇಳದೆ ಇರೋರಿಗೆ ಶಾಲೆ ಮಾಡಿ ಅಂತ ಹೇಳಿದ್ರು. ಅವರ ಅನುಮತಿ ಮೇರೆಗೆ ಮತ್ತು ಸರ್ಕಾರದ ಸಹಾಯದ ಮೇರೆಗೆ ನಾವು ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ಈಗ ಬೆಂಗಳೂರಲ್ಲಿ 160ಕ್ಕಿಂತ ಹೆಚ್ಚು ಮಕ್ಕಳು ಪ್ರೀ ಪ್ರೈಮರಿಯಿಂದ 10ನೇ ತರಗತಿವರೆಗೂ ಮಾಡ್ತಾಯಿದ್ದಾರೆ ವಿದ್ಯಾಭ್ಯಾಸ. ಮತ್ತು ಕೋಲಾರ ಜಿಲ್ಲೆಯಲ್ಲಿ 90 ಮಕ್ಕಳವರೆಗೂ ಪ್ರೀ ಪ್ರೈಮರಿಯಿಂದ 8ನೇ ತರಗತಿವರೆಗೆ ವಿದ್ಯಾಭ್ಯಾಸ ಪಡಿತಾ ಇದ್ದಾರೆ. ಮತ್ತು ಇವರಿಗೋಸ್ಕರ ಈ 10th ಪಾಸ್ ಆದ ಮಕ್ಕಳಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಬೇಕಾಗಿದೆ. ಬರೀ 10th ಮಾಡ್ಕೊಂಡು ಕೆಲಸ ಸಿಗಲ್ಲ. ಅದಕ್ಕೆ ಹೆಚ್ಚುವರಿ ತರಬೇತಿ ಕಾರ್ಯಕ್ರಮಕ್ಕೆ ಹೋಗುವ ಹೆಣ್ಣು ಮಕ್ಕಳಿಗೆ ಮಾತ್ರ ನಾವು ವಸತಿ ಸೌಲಭ್ಯ ಕೊಡ್ತಾಯಿದ್ದೀವಿ. ಮತ್ತು ಬುದ್ಧಿಮಾಂದ್ಯ ಮಕ್ಕಳಿಗೆ ಅವರಿಗೆ ಶಾಲೆಯನ್ನು ತೆಗೆದಿದ್ದೀವಿ ಮತ್ತು ರಿಹ್ಯಾಬಿಲಿಟೇಷನ್ ಸೆಂಟರು ಮತ್ತು ವೃದ್ಧಾಶ್ರಮ ಸುಮಾರು 1994ರಲ್ಲಿ ಪ್ರಾರಂಭ ಆಯಿತು. ವೃದ್ಧಾಶ್ರಮದಲ್ಲಿ ಸೇವೆ ಮಾಡೋಂಥ ಜನ ಮನಸ್ಫೂರ್ತಿಯಾಗಿ ಸೇವೆ ಮಾಡೋಂಥ ಜನ ಕಮ್ಮಿ ಇದ್ದರು. ಈಗ ಅದಕ್ಕಾಗಿ ನಮ್ಮ ಸರ್ಕಾರ, ಭಾರತ ಸರ್ಕಾರ ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡು ಇದು ಕೇರ್ ಗಿವರ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತಂದರೆ ಏಜ್ ಆಗಿರೋವಂಥವ್ರಿಗೆ, ಹಿರಿಯರಿಗೆ ತರಬೇತಿ ಕೊಟ್ಟು ಅವ್ರನ್ನ ಮುದುಕರನ್ನ ಹಿರಿಯರ ಚೇತನರಾಗಿ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ